ನಮಸ್ಕಾರ ವೀಕ್ಷಕರೇ. ಭಾರತಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಅದಕ್ಕೂ 5 ವರ್ಷಗಳ ಮುಂಚೆಯೇ ಅಂದರೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಈ ಊರಿನ ಜನರು ಬ್ರಿಟಿಷರ ಆಡಳಿತಕ್ಕೆ ಸೆಡ್ಡು ಹೊಡೆದಿದ್ದರು. ಹೌದು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದಿನಿ ನದಿಯ ದಡದಲ್ಲಿರುವ ಪುಟ್ಟ ಗ್ರಾಮವೇ ಈಸೂರು. ಆದರೆ ಈ ಪುಟ್ಟ ಗ್ರಾಮ ಭಾರತ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸದಲ್ಲಿ ಬರೆದಿರುವ ವೀರಗಾಥೆ ಮಾತ್ರ ಅತ್ಯಂತ ದೊಡ್ಡದು. 1942ರ ಸೆಪ್ಟೆಂಬರ್ 25ರಂದು ಗ್ರಾಮಕ್ಕೆ ಬಂದ ಅಧಿಕಾರಿಗಳ ದಾಖಲೆಯನ್ನು ಗ್ರಾಮಸ್ಥರು ವಶಪಡಿಸಿಕೊಂಡರು. ನಂತರ ಈಸೂರನ್ನು ಸ್ವತಂತ್ರ ಗ್ರಾಮವೆಂದು ಘೋಷಿಸಿ ತಮ್ಮದೇ ರೀತಿಯ ಆಡಳಿತವನ್ನು ರೂಪಿಸಿಕೊಂಡರು. ವೀರಭದ್ರ ದೇವಸ್ಥಾನದ ಗಂಟೆಯ ಧ್ವನಿಯ ಮೂಲಕ ಗ್ರಾಮಸ್ಥರನ್ನು ಒಗ್ಗೂಡಿಸಲಾಗುತ್ತಿತ್ತು. ಬ್ರಿಟಿಷರ ಅಧಿಕಾರಕ್ಕೆ ವಿರೋಧವಾಗಿ ಏಸೂರು ಕೊಟ್ಟರೂ ಈಸೂರು ಕೊಡೆವು ಎಂಬ ಘೋಷಣೆ ಮೊಳಗಿತು. ಸೆಪ್ಟೆಂಬರ್ 28ರಂದು ಅಮಲ್ದಾರ್ ಚೆನ್ನಕೃಷ್ಣಯ್ಯ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಈಸೂರಿಗೆ ಬಂದಾಗ ಪರಿಸ್ಥಿತಿ ಉದ್ವಿಗ್ನವಾಯಿತು. ಪೊಲೀಸರು ಲಾಠಿ ಪ್ರಹಾರ ಮತ್ತು ಗುಂಡಿನ ದಾಳಿ ನಡೆಸಿದ ನಂತರ ಗ್ರಾಮಸ್ಥರು ಪ್ರತಿವಿರೋಧ ವ್ಯಕ್ತಪಡಿಸಿ 2 ಅಧಿಕಾರಿಗಳ ಸಾವಿಗೆ ಕಾರಣರಾದರು. ಇದರಿಂದ ಕೆರಳಿದ ಸರ್ಕಾರ ಈಸೂರಿಗೆ ಸೈನ್ಯ ಮತ್ತು ಪೊಲೀಸ್ ಪಡೆಗಳನ್ನು ಕಳುಹಿಸಿತು. ಗ್ರಾಮದಲ್ಲಿ ದಮನಕಾರಿ ಕ್ರಮಗಳು ನಡೆದವು. ಅನೇಕ ಗ್ರಾಮಸ್ಥರನ್ನ ಬಂಧಿಸಿ 41 ಮಂದಿಯನ್ನ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. 1943ರಲ್ಲಿ ಮೈಸೂರು ಹೈಕೋರ್ಟ್ ತೀರ್ಪಿನ ಬಳಿಕ ಗುರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಚಾರಿ, ಹಾಲಪ್ಪ ಮತ್ತು ಶಂಕರಪ್ಪ ಎಂಬ 5 ವೀರರಿಗೆ ಮರಣದಂಡನೆ ವಿಧಿಸಲಾಯಿತು. 1943ರ ಮಾರ್ಚ್ನಲ್ಲಿ ಈ 5 ಹುತಾತ್ಮರಾದರು. ಸಿದ್ದಮ್ಮ, ಹಾಲಮ್ಮ ಮತ್ತು ಪಾರ್ವತಮ್ಮ ಸೇರಿದಂತೆ ಮಹಿಳಾ ಹೋರಾಟಗಾರರಿಗೂ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಈ ಸೂರಿನ ವೀರರು ನಮಗೆ ನೆನಪಿಸುವ ಸಂದೇಶ ಒಂದೇ: ಸ್ವಾತಂತ್ರ್ಯವೆಂಬುದು ಸುಮ್ಮನೆ ಸಿಕ್ಕ ಉಡುಗೊರೆಯಲ್ಲ, ಅಸಂಖ್ಯಾತ ದೇಶಭಕ್ತರ ತ್ಯಾಗ ಮತ್ತು ಹೋರಾಟದ ಫಲ. ಈ ಸೂರಿನ ಈ ವೀರಗಾಥೆಯನ್ನ ಮರೆಯದೆ ಮುಂದಿನ ಪೀಳಿಗೆಗೂ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು.